ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಂ. ಆಫ್ತಾಬಾದ ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು, ಈ ದಿವಸ ಏನೋ ಒಂದು ವಕ್ಬೋರ್ಡ್ನಲ್ಲಿ ಬೆಳವಣಿಗೆಗಳು ಬಂದಿರೋದ್ರಿಂದ ನಾನು ಜನಗಳ ಜಾಗೃತಿ ಮೂಡಿಸೋದಕ್ಕೋಸ್ಕರ ಬಂದಿದ್ದೀನಿ. ಈಗ ವಿಷಯ ಏನಂತ ಅಂದ್ರೆ, ವಕ್ಬೋರ್ಡ್ ಬಗ್ಗೆ ವಕ್ ಆಫೀಸರೇ ಪ್ರಮುಖ ಕಾರಣ ಎಲ್ಲದಕ್ಕೂ ಅನ್ನೋದನ್ನ ಅಂತೂ ಎಲ್ರಿಗೂ ಜಗಜ್ಜಾಹೀರಾಗೋಗಿದೆ. ಈಗ ಮೈಸೂರಲ್ಲಿ ಒಂದ್ ಕಡೆ ಎದ್ದಿದ್ದ ಧ್ವನಿ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬ್ರು RTI ಕಾರ್ಯಕರ್ತರಾದಂತ ಇವರು ತಗೊಂಡ್ ಮಾಹಿತಿನ ಪಡೆದಿ 3-4 ವರ್ಷದಿಂದ ಇದರ ಮೇಲೆ ಕೆಲಸ ಮಾಡಿರೋದ್ರಿಂದ ಈಗ ನಮಗ್ ಗೊತ್ತಾಯ್ತು, ವಕ್ ಆಫೀಸರ್ ಮಾಡೋದ್ರಿಂದಾನೇ ಅಕ್ರಮಗಳು ನಡೆಯೋದು. ಅವ್ರೇನಾದ್ರೂ ಕೋಆಪರೇಟ್ ಮಾಡ್ಲಿಲ್ಲ, ಅವರೊಬ್ರು ಪ್ರಾಮಾಣಿಕವಾಗಿ ನಡೆದ್ರೆ ವಕ್ ಬೋರ್ಡ್ ನಲ್ಲಿ 1995 ಆಕ್ಟ್ ಮುಖಾಂತರ ಏನು ಅಕ್ರಮಗಳು ನಡೆಯೋದೇ ಇಲ್ಲ. ಈಗ ಈ ಧ್ವನಿ ಮೈಸೂರಲ್ಲಿ ಒಂದು ಎದ್ದಿದೆ, ಇದಕ್ಕೆ ಹೊಂದ್ಕೊಂಡಂಗೆ ಈಗ ಬಿಜಾಪುರದಲ್ಲೂ ಒಂದು ಧ್ವನಿ ಎದ್ದಿದೆ, ಶ್ರೀರಂಗಪಟ್ಟಣದಲ್ಲೂ ಒಂದು ಧ್ವನಿ ಎದ್ದಿದೆ, ಚಿತ್ರದುರ್ಗದಲ್ಲೂ ಏನೋ ಎಂತಿದೆ. ಇದೇ ತರ ಎಲ್ಲಾ ಕಡೆ ಈ ಧ್ವನಿಗಳಿಗೆ ಎದ್ದೊಳ್ತಾ ಇದೆ. ಇದು ಒಂಥರ ಕ್ರಾಂತಿಕಾರಿ ಹೆಜ್ಜೆ ಅಂತ ತಿಳ್ಕೊತೀನಿ. ಈಗ ವಕ್ ಆಫೀಸರ್ದು ಏನ್ ರೋಲ್ ಇರ್ತದೆ ಅಂತ ಅಂದ್ರೆ, ವಕ್ ಆಫೀಸರು ಕುದುರೆನ ಕತ್ತೆ ಬೇಕಾದ್ರೂ ಮಾಡ್ಬೋದು, ಕತ್ತೆನ ಕುದುರೆ ಬೇಕಾದ್ರೂ ಮಾಡ್ಬೋದು. ಅವರಲ್ಲಿ ಆ ಕ್ಷಮತೆ ಇರ್ತದೆ. ಆದ್ರೆ ಅವ್ರನ್ನ ಕತ್ತೆನ ಕುದುರೆ ಮಾಡೋರೆ ಅಂತ ನಾವೇನಾದ್ರು ಕೋರ್ಟ್ ಹೋದ್ರು ಅಲ್ಲಿ ಹೌದು ಇವರು ಕತ್ತೆನ ಕುದುರೆ ಅಂತ ಮಾಡೋರೆ ಅಂತ ಅವ್ರ ಮೇಲೆ ತಪ್ಪು ಸಾಬೀತಾದ್ರೂ ವಕ್ ಆಫೀಸರ್ ಮೇಲೆ ಯಾರು ಏನು ಕ್ರಮಕ್ಕೆ ಮುಂದಾಗಲ್ಲ. ಇದರಿಂದಾನೇ ಈ ವಕ್ ಆಫೀಸರ್ ನಿರ್ಭಯವಾಗಿ ಅಕ್ರಮ ನಡೆಸ್ತಾ ಇರೋದು. ಇದಂತೂ ಜಗಜ್ಜಾಹೀರ್ ಆಗೋಗಿದೆ. ಈಗ ಮೈಸೂರನ್ನ ಒಂದು ಉದಾಹರಣೆ ನೋಡಿ, ಇದು ದರ್ಗಾಯಿ ಮಸೀದಿ, ಇದು ಮೊನ್ನೆ ಹೇಳಿದ್ದೆ ನಾನು, ಪುನಃ ಈಗ ಹೇಳ್ತೀನಿ. ಯಾವುದು ಹುಸೇನಿಯಾ ಜಾಫರಿಯಾ ಮಸೀದಿದು, ಅದಲ್ಲದೆ ಈಗ ಬಾಗ್ಬಾನ್ ಮಸೀದಿದು, ಅದು ಕೋರ್ಟ್ ಆರ್ಡರ್ ತಗೊಂಡ್ ಬಂದಿರೋದ್ರಿಂದಾನೇ ಅವ್ರು ಎಲೆಕ್ಷನ್ ಹೋಗಿ ಅಂತ ಇದಾರೆ. ಇವ್ರು ಎಲೆಕ್ಷನ್ ಮಾಡೋದಕ್ಕೋಸ್ಕರ ಏನ್ ತೊಂದ್ರೆ? ಈ ಪಾರದರ್ಶಕತೆನಲ್ಲಿ ಇವ್ರು ಯಾಕೆ ಬರೋದಕ್ಕೆ ಇಷ್ಟ ಪಡ್ತಾ ಇಲ್ಲ? ಇಷ್ಟು ವರ್ಷದಿಂದ ಏನಾಗಿದೆ ಅಂದ್ರೆ, ವಕ್ ಬೋರ್ಡ್ ಕಮಿಟಿನಲ್ಲಿ ಅಪ್ಪ ಹೋದ್ರೆ ಮಗ, ಮಗ ಹೋದ್ರೆ ಮೊಮ್ಮಗ. ಯಾಕೆ ಇಂಥವ್ರನ್ನ ಕುಣಿಸ್ಕೋತಾರೆ ಅಂದ್ರೆ, ಅಪ್ಪ ಮಾಡಿರೋದನ್ನ ಮಗ ಮುಚ್ಚಾಕೊಂಡು ಹೋಗ್ಲಿ ಅಂತ ನನ್ಗೀಗ ಹಂಗ ಅನ್ನಿಸ್ತಾ ಐತೆ. ಅದಕ್ಕೆ ಇವರು ಬೇರೆಯವ್ರಿಗೆ ಅವಕಾಶನೇ ಕೊಡಲ್ಲ. ಈ ವಕ್ ಆಫೀಸರ್ಗಳು ಸರಿಯಾದ ನಿರ್ದೇಶನದಂತೆ ನಡೆದ್ರೆ ಇದ್ರಲ್ಲಿ ಅಕ್ರಮಗಳಂತೂ ನಡೆಯೋದೇ ಇಲ್ಲ. ಇವರು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡ್ರೆ ಅಕ್ರಮಗಳಾಗೋದಕ್ಕೋಸ್ಕರ ಸಾಧ್ಯ. ಇತ್ತೀಚಿನ ಬೆಳವಣಿಗೆಗಳು ನೋಡಿದ್ರೆ ಜನಗಳು ವಕ್ ಬೋರ್ಡ್ ಬಗ್ಗೆ ಜಾಗೃತರಾಗ್ತಾ ಇದ್ದಾರೆ. ಇದು ಒಳ್ಳೆ ಬೆಳವಣಿಗೆ. ವಿಪರ್ಯಾಸದ ಸಂಗತಿ ಏನಂತ ಅಂದ್ರೆ, ಈ ವ್ಯವಸ್ಥೆನ ವ್ಯವಸ್ಥಿತವಾಗಿ ಬುಡಮೇಲೆ ಮಾಡ್ಕೊಂಡು ಕುಂತ್ಕೊಂಡ್ಬಿಟ್ಟಿರೋದು ಇವರೆಲ್ಲ. ಆ ಕಾಲದಿಂದಾನು ಇದೇ ಮಾಡ್ಕೊಂಡಿರೋದು. ಜನಗಳಿಗೆ ವಕ್ ಬೋರ್ಡ್ ಏನು ಅನ್ನೋದು ತಿಳಿಸಲೇ ಇಲ್ಲ. ಯಾಕೆ ತಿಳಿಸಲಿಲ್ಲ ಅಂತ ಅಂದ್ರೆ, ಈ ತರ ಅಕ್ರಮ ಮಾಡೋದಕ್ಕೋಸ್ಕರ. ಇದು 100% ಸತ್ಯ. ನಾವೀಗ 5-6 ವರ್ಷದಿಂದ ಇದ್ರ ಬಗ್ಗೆ ಏನೋ ಒಂದು ಸಮಸ್ಯೆ ಸಿಲುಕಿ ಅದ್ರ ಬಗ್ಗೆ ನೋಡೋದಕ್ಕೆ ಹೋಗ್ತಾ ಇರೋದ್ರಿಂದ ನಮ್ಗೆ ಇಷ್ಟ ಅನುಭವ ಬಂದು ನಾವೀಗ 4 ಜನಕ್ಕೆ ಹೇಳೋ ಸ್ಥಿತಿಲಿ ತಲುಪಿಟ್ಟಿದೀವಿ. ಅಲ್ಲಾಹ್ ತಾಲ ನಮ್ಗೆ ಅದೆಲ್ಲ ಕಷ್ಟ ಕೊಟ್ಟಿರ್ಬೋದು, ಆದ್ರೆ ಆ ಕಷ್ಟದಲ್ಲೂ ನಾವಿಲ್ಲಿಂದ ಬಹಳ ಅನುಭವ ಪಡೆದಿದ್ದೀವಿ. ಈಗ ಜನರಲ್ ನಾನೇನ್ ಕೇಳ್ಕೊಳ್ಳೋದು ಅಂದ್ರೆ, ಆ ಕಮಿಟಿ, ಆ ಜುರಿಡಿಕ್ಷನ್ ನಲ್ಲಿ ಯಾವ ಮಸೀದಿಗಳು ಬರ್ತದೋ, ಯಾವ ಇನ್ಸ್ಟಿಟ್ಯೂಷನ್ಗಳು ಬರ್ತದೋ ಅದ್ರ ಮೇಲೆ ನೀವು ನಿಗಾ ವಹಿಸಿ ಕಮಿಟಿ ಟರ್ಮ್ ಮುಗಿಯಕ್ಕಿಂತ 3 ತಿಂಗಳು ಮುಂಚೆ ಅವ್ರಿಗೆ ಹೋಗಿ ತಿಳಿಸಿ, ಯಾವಾಗ ಜನರಲ್ ಬಾಡಿ ಮಾಡ್ತೀರಾ, ಯಾವಾಗ ನೀವು ಜನಕ್ಕೆ ಸೇರಿಸ್ತೀರಾ, ಯಾವಾಗ PN ಹಾಕ್ತೀರಾ, ಯಾವಾಗ ಏನೇನ್ ಡೆವಲಪ್ಮೆಂಟ್ ಮಾಡ್ತೀರಾ ಎಲ್ಲ ನಮ್ಗೆ ತಿಳಿಸಿ ಅಂತ 3 ತಿಂಗಳು ಮುಂಚೆ ನೀವು ಅಲ್ಲ ಕೂತ್ಕೊಬಿಡಿ ಇನ್ಸ್ಟಿಟ್ಯೂಷನ್ ಅಲ್ಲಿ. ಆವಾಗ ಇವ್ರು ಏನ್ ಅಕ್ರಮ ಮಾಡ್ಬೇಕಾದ್ರೂ ಭಯ ಪಡ್ತಾರೆ. ಇಲ್ಲ ಅಂದ್ರೆ ಇವ್ರು ಯಾವ್ದೋ ಡೇಟ್ ಹಾಕಿ ಕೊಡ್ತಾರೆ, ಅವ್ರು ಯಾವ್ದೋ ಡೇಟ್ ಹಾಕಿ ಇಟ್ಕೋತಾರೆ, ಅವ್ರು ಎಲ್ಲಿಗೆ ಏನ್ ಬೇಕಾದ್ರೂ ಕಳಿಸ್ಬಿಟ್ಟು ಪಾಸ್ ಮಾಡಿಸ್ಬಿಡ್ತಾರೆ. ಈಗ ನಾನು ಮೈಸೂರಲ್ಲಿಲ್ಲ ಅಜೀಬುಲ್ಲಾ ಅಜೂಬೈ ಅವ್ರ ಹತ್ರ ಏನ್ ಕೇಳ್ಕೊಳ್ಳೋದು ಅಂತ ಅಂದ್ರೆ, ಇವ್ರು ಚೇರ್ಮನ್ ಆಗಿ ಬಂದು ಒಂದು 4-5 ತಿಂಗಳಾಗಿದೆ.
ಇದೇ ಮುಷ್ತಾಕ್ ಅಹಮದ್ ಸಾಹೇಬ್ರ ಬಗ್ಗೆ 4 ವರ್ಷದಿಂದ ಅಲಿಮುಲ್ಲಾ ಶಹೀದ್ ಸಾಹೇಬ್ರು ಅವ್ರ ಟೀಮ್ ನಾವು ಇವ್ರ ಬಗ್ಗೆ ಬಹಳ ಹೇಳ್ಕೊಂಡೇ ಬರ್ತಾ ಇದೀವಿ. ಶ್ರೀರಂಗಪಟ್ಟಣದಲ್ಲಿ ಇವ್ರು ಏನ್ ಉತ್ತಾರ ಮಾಡ್ಕೊಂಡವ್ರೆ ಅಂತ ಅವರು ಹೇಳ್ತಾವ್ರೆ. ಆದ್ರೂ ಬೀದರ್ ಜಮೀರ್ ಅಹಮದ್ ಸಾಹೇಬ್ರು ಇವ್ರಿಗೆ ಆನ್ಲೈನ್ ಮೀಟಿಂಗ್ ಅಲ್ಲಿ ಇವ್ರನ್ನೇನಾದ್ರು ಬದಲಾಯಿಸೋಣ ಅಂತ ಕೇಳಿದ್ರೆ ಇವ್ರು ಬೇಡ ಬೇಡ ಅಂತ ಹೇಳ್ತಾರೆ. ಅಂತ ಏನ್ ಕ್ಷಮತೆ ಇವ್ರಲ್ಲಿ ನೋಡ್ಬಿಟ್ಟಿದ್ರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಅಪ್ಪ. ಇಷ್ಟೆಲ್ಲ ಧ್ವನಿ ಎತ್ತಿದ್ರು, ಇಷ್ಟೆಲ್ಲ ಇವ್ರ ಮೇಲೆ ಅಲಿಗೇಷನ್ ಬಂದ್ರು, ಅವರನ್ನ ಇವ್ರು ಇಟ್ಕೊಂಡು ಹೋಗ್ತೀನಿ ಅನ್ನೋದಕ್ಕೋಸ್ಕರ ಈ ಇದು ಏನು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಈ ಮರ್ಮಾನೇ ಗೊತ್ತಾಗ್ತಾ ಇಲ್ಲ. ಇವ್ರನ್ನೇ ಇಟ್ಕೊಳ್ಳಿ, ಆದ್ರೆ ಸರಿ ದಾರಿಯಲ್ಲಿ ನಡೆಯೋ ರೀತಿ ನೀವು ನೋಡ್ಕೊಂಡು ಹೋಗಿ. ಇದು ನಿಮ್ ಜವಾಬ್ದಾರಿ. ಯಾವುದೇ ಒಂದು ಕಮಿಟಿ ರಚನೆ ಆಗ್ಬೇಕಾದ್ರೆ ಕೋರ್ಟ್ ಆದೇಶ ಬಂದೈತೆ, ಪಾರದರ್ಶಕತೆಯಿಂದ ಎಲೆಕ್ಷನ್ ನಡೆಸಿ. ಎಲೆಕ್ಷನ್ಗಳು ನಡೆಸೋದಕ್ಕೋಸ್ಕರ ನೀವು ಯಾಕೆ ಹಿಂಜರಿತೀರಾ? ಎಲೆಕ್ಷನ್ ಏನ್ ಮಸೀದಿನಲ್ಲಿ ನಡೆಸ್ತಾರ? ಯಾವುದೇ ಒಂದು ಸಮುದಾಯ ಭವನ ಎಲ್ಲ ನಿಗದಿ ಪಡಿಸ್ಬಿಟ್ಟು ಅಲ್ಲಿ ಎಲೆಕ್ಷನ್ ನಡೆಯೋದು. ಈ ಮಸೀದಿಲಿ ಏನಾದ್ರು ನಡೀತಾರ? ಇಲ್ಲಿ ತಪ್ಪನ ತಲುಪಿಸ್ತಾರೆ ಮಸೀದಿಲಿ ಎಲೆಕ್ಷನ್ ಅಂತ. ಎಲ್ಲಾ ಕಡೆ ಸೆಂಟಿಮೆಂಟಲ್ ಆಡಿ ಆಡಿ ನಮ್ಮ ಸಮುದಾಯನ ಈ ಸ್ಥಿತಿ ತಲುಪಿದ್ರು. ಇನ್ನೂ ಸೆಂಟಿಮೆಂಟಲ್ ಆಗ್ಲಿಕ್ಕೆ ನಮ್ಮ ಸಮುದಾಯ ಇನ್ನೂ ಯಾವ ಹೀನ ಸ್ಥಿತಿಗೆ ತಲುಪಿಸ್ಬೇಕು ಅಂತಿದ್ರ ನೀವೇ ಯೋಚನೆ ಮಾಡಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು.